ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೇದವ್ಯಾಸಾವತಾರ ಸ್ತೋತ್ರ ಸುಳಾದಿ. ಯತಿಗಳ ಶಿರೋರತುನ ಸತಿಯ ಅವಿಯೋಗಿ ರತಿಪತಿ ಜನಕ ಸ್ವರತ ಸ್ವಪ್ರಕಾಶ ಅತಿತಾದ್ಭುತ ಮಹಿಮಾ ಪತಿತ ಪಾವನ ನಾಮ ನತ ಜನ ಸೂರಧೇನು ದಿತಿ ಜಾತಿಮಿರಾ ಭಾನು ಅತಿ ದೂರ ದೂರ ಸಂತತ ದಯಾಪಾರ ಚತುರ ನಾನಾಸೂರ ತತಿಕರ ಕಮಲಾರ್ಚಿತ ಪಾದ ಸುಂದರ ದೀನ ಮಂದಾರ ಪ್ರತರ್ಧನ ನಾಮ ನಮ್ಮ ವಿಜಯ ವಿಠಲ. ಸತ್ಯವತಿ ಸೂನು ಜಗದೊಳು ಪ್ರತಿ ಇಲ್ಲದೆ ದಾತ ಜ್ಞಾನಮಯ ಕಾರ ಜ್ಞಾನಮಯ ನಂದ ಜ್ಞಾನಮಯ ಐಶ್ವರ್ಯ ಜ್ಞಾನಮಯ ವರ್ಣ ಜ್ಞಾನಮಯ ತೇಜ ಜ್ಞಾನಮಯ ಶಕ್ತಿ ಜ್ಞಾನಮಯಾಂಬೂದಿ ಜ್ಞಾನ ವಿಲೋಲ ನಾಮಾನಿ ವಿಜಯ ವಿಠಲನೆ ನಿನಗೆ ಸಮ ಮೌನಿ ವೃತ ಧೃತನೇ ಜ್ಞಾನ ಸುಖ ಸಾಂದ್ರ ಕಲಿಯ ವ್ಯಾಪಾರವೆಗ್ಗಳವಾಗಿ ವ್ಯಾಪಿಸಿ ಸಲೆ ಧರ್ಮಾವಳಿಗಳು ಅಳಿದು ಪೋಗಿರಲಾಗಿ ಸುಲಭ ಜ್ಞಾನವೆಲ್ಲ ಮಲಿನದಿಂದಲೇ ಕೆಟ್ಟು ಇಳೆಯೋಳು ಉತ್ತಮ ಸಂಪ್ರದಾಯಕದ ಸುಳಿವು ಕಾಣದೆ ಪೋಗೆ ಅಳಲಿಗೀರ್ವಾಣರು ಜಲಜ ಸಂಭವನು ಒಂದಾಗಿ ನಿಂದು ತಲೆವಾಗಿ ಉಸಿರಲು ಬಲವಾಗಿ ವಶಿಷ್ಠ ಕುಲದಲ್ಲಿ ಜನಿಸಿದಿ ಬಲು ದೈವವೇ. ನಳಿನಾಕ್ಷ ಮಹಸಿರಿ ವಿಜಯ ವಿಠಲ ಬದರಿ ನಿಲಯ ನಿನ್ನ ಲೀಲೆಗೆ ನೆಲೆಯಾವುದೋ ಜೀಯ. ಪರಾಶರನ ಉದರದಲ್ಲಿ ಬಂದು ಮೂರಾರು ಪುರಾಣ ವಿರಚಿಸಿ ಅದರೋಳು 6 ಸತ್ವ 6 ರಾಜಸ ತರುವಾಯ 6 ತಾಮಸ ಇನಿತಷ್ಟಾದಶವೆಂದು ಧಾರುಣಿ ತುಂಬಲು ಕರುಣಾದಿಂದಲಿ ಸೂರಿ ಮುಕ್ತರಿಗೆ ನಿತ್ಯ ಸಂಸಾರಿಗೆ ಘೋರ ತಮಸಿಗೆ 3 ಪರಿ ಮಾಡಿ ಕಾರಣವೆನಿಸಿ ಪ್ರತಿಷ್ಠಿಸಿ ಕಲಿಯ ನಿವಾರಣವನು ಮಾಡಿದ ಭಾರತ ಕರ್ತನೆ. ಸುಜನರಿಗೆ ಜ್ಞಾನವ ಬೋಧಿಸಿ ಸುಕೃತದ ದಾರಿಯ ತೋರಿದ ದ್ವಯಪಾಯನ ಮುನಿ. ಈರೇಳು ಭುವನದೋಳಾರು ನಿನಗೆ ಎಣೆ ಕಾರುಣ್ಯ ನಿಧಿ ಪುಣ್ಯ ವಿಜಯ ವಿಠಲ ಮುನಿ ವರೆಣ್ಯ ಸುರರಗ್ರಗಣ್ಯ ನಿರ್ವಿಣ್ಯ. ತಮ ಸಂಬಂಧವ ಕಳೆದು ವಿಮಲ ಜ್ಞಾನವನ್ನು ಅಮರರಿಗೆ ಪಾಲಿಸಿದೆ ಅಮಿತ ತೇಜಸದಿಂದ. ಕಮಂಡಲು ದಂಡ ಕಷ್ಟ ಸಮೀಚೀನವಾದ ಕರ ಕಮಲದಲ್ಲಿ ಧರಿಸಿದ ಮಲ ಕಾಷಾಯಾಂಬರ ರಾಗಮದರ್ಥ ಶಿಷ್ಯರಿಗೆ ಪ್ರಮೇಯಗಳ ಪೇಳುತ್ತ ಕ್ರಮ 100 ಮಾಡಿದ ಕುಮತಿಯ ಪರಿಹರಿಸಿ ದಮಯತೆ ನಾಮಯತಿ ವಿಜಯ ವಿಠಲನ ನುಪಮ ರಾಜ್ಯವನ್ನು ಕ್ರಿಮಿಯಿಂದ ಆಳಿಸಿದ. ಬಾದರಾಯಣ ಸುಖ ಕಾರಣ ಭಕೂತರಿಗೆ ವೇದವ್ಯಾಸನೇ ವಿಷ್ಣು ವಿಜಯ ವಿಠಲ ವ್ಯಾಸ. ಬಾದರಾಯಣ ಸುಖ ಕಾರಣ ಭಕೂತರಿಗೆ ವೇದವ್ಯಾಸನೇ ವಿಷ್ಣು ವಿಜಯ ವಿಠಲ ವ್ಯಾಸ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೇದವ್ಯಾಸ ಅವತಾರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಯೋಗಾಸನದಲ್ಲಿ ಆರೂಢನಾದ ಅಜಭವಾದಿಗಳಿಗೆ ವಿಜ್ಞಾನದಾಯಕನಾದ ಜ್ಞಾನಾನಂದಾದಿಗಳೇ ಸ್ವರೂಪಭೂತವಾದ ದೇಹ ಉಳ್ಳವನಾದ ಅಭೇದ್ಯ ಆದಿ ಮಧ್ಯಾಂತರಹಿತ ಸೃಷ್ಟ್ಯ ದೃಷ್ಟ್ಯ ಕರ್ತು ಸಜ್ಜನ ಪಾಲಕನಾದ ಮಧ್ವಾಂತರ್ಗತ ಶ್ರೀ ವೇದವ್ಯಾಸನೇ
ನಿನಗೆ ಅನಂತಾನಂತ ನಮನಗಳು. ಜ್ಞಾನಮಯ ತೇಜನಾದ ಬಾದರಾಯಣನೇ ತಮ ಸಂಬಂಧವನ್ನು ಕಳೆದು ವಿಮಲ ಸುಜ್ಞಾನವನ್ನಿತ್ತು ಸದಾ ನನ್ನನ್ನು ಪಾಲಿಸು ಅಂತ ವಿಜಯದಾಸರು ಈ ಸುಳಾದಿಯಲ್ಲಿ ಬೇಡಿಕೊಂಡಿದ್ದಾರೆ. ಯತಿಗಳ ಶಿರೋರತುನ, ಯತಿಗಳಿಗೆಲ್ಲರಿಗೆ ಶಿರೋರತ್ನವಾಗಿ ಇದ್ದವರು ವೇದವ್ಯಾಸದೇವರು. ಸತಿಯ ಅವಿಯೋಗಿ, ಲಕ್ಷ್ಮೀದೇವಿಯಿಂದ ಯಾವತ್ತಿಗೂ ಬೇರ್ಪಟ್ಟಿಲ್ಲ ನಮ್ಮಪ್ಪ. ರತಿಪತಿ ಜನಕ, ಮನ್ಮದ ಪಿತನಾಗಿ ಇದ್ದಾನೆ. ಸ್ವರತ, ಯಾವಾಗಲೂ ಸ್ವತಂತ್ರನು, ಸ್ವಪ್ರಕಾಶ. ಒಳ್ಳೆ ಕೋಟಿ ಸೂರ್ಯಪ್ರಕಾಶಗಳಿದ್ದರೆ ಎಷ್ಟು ಪ್ರಕಾಶ ಇರುತ್ತೇನೋ ಅದಕ್ಕಿಂತ ಹೆಚ್ಚಾದ ಪ್ರಕಾಶ, ಸ್ವಪ್ರಕಾಶವಾದವನು. ಅತಿ ಅದ್ಭುತವಾದವನು, ಅತಿ ಅದ್ಭುತವಾದ ಮಹಿಮೆಗಳನ್ನು ತೋರಿಸೋನು. ಪತಿತರನ್ನು ಪಾವನ ಮಾಡುವವನು. ಪತಿತರನ್ನು ಪಾವನ ಮಾಡುವ ನಾಮ, ಆತನ ನಾಮ ಸ್ಮರಣೆ ಮಾಡಿದರೆ ಸಾಕು, ಎಷ್ಟು ಪಾಪಗಳು ಮಾಡಿದ ಪತಿತರಿದ್ದರೆ ಕೂಡ ಅವ್ರನ್ನ ಪಾವನ ಮಾಡ್ತಾನೆ. ಶರಣು ಅಂತ ನತ ಜನ ಸುರಧೇನು, ಶರಣು ಅಂತ ಹೋದರೆ ಸಾಕು, ಸುರರಿಗೆಲ್ಲ ಯಾರ್ಯಾರು ಹೋಗಿ ಶರಣು ಅಂತ ಹೋಗ್ತಾರೋ ಅವರಿಗೆ ಧೇನು ಇದ್ದಂಗೆ, ಅಂದರೆ ಆಕಳ ಇದ್ದಂಗ ಅಂಥೇಳಿ, ಎಲ್ಲ ಕೇಳಿದ್ದು ಕೊಡ್ತಾನೆ ಅಂತ. ದಿತಿಜ ಅಂದರೆ ಈ ದಿತಿದೇವಿ ಮಕ್ಕಳು ಅಸುರರಿಗೆ ತಿಮಿರ ಭಾನು, ಕತ್ತಲೆಯನ್ನು ಹೊರಗೆ ಹಾಕೋ ಥರ ಇರೋ ಸೂರ್ಯನ ಥರ ಬರ್ತಾನೆ. ಅತಿ ದೂರ ಅಂಥವರಿಗೆಲ್ಲ ಅತಿ ದೂರವಾಗಿದ್ದವನು, ಅಂದರೆ ಅವರಿಗೆ ಕಾಣಿಸೋದಿಲ್ಲ. ಸಂತತ ದಯಾಪಾರ, ಎಷ್ಟು ದಯಾಪಾರ. ಆಮೇಲೆ ನಮ್ಮಂಥವರಿಗೆ ಕೂಡ ಅತಿ ದೂರವಾಗಿ ಇದ್ದಾನೆ ಅಂತ ಅನಿಸುತ್ತೆ, ಆದರೂ ಭಾಳ ದಯ ತೋರ್ತಾ ಇದ್ದಾನೆ. ಕ್ಷಣಕ್ಕೆ ನಮಗೆ ಬೇಕಾಗಿದ್ವೆಲ್ಲ ತಾನು ಮಾಡಿಕೊಟ್ಟು ನಮ್ಮ ಒಳಗೆ ನಿಂತು ನಮ್ಮ ಹೊರಗೆ ನಿಂತು ವಿರಾಟ್ ರೂಪಿಯಾಗಿ ನಿಂತು ಎಲ್ಲ ಮಾಡಿಕೊಡ್ತಾ ಇದ್ದಾನೆ. ಸಂತತ ದಯಾಪಾರ. ಆಮೇಲೆ ಚತುರ, ನಾನಾ ಸುರತತಿ, ಎಲ್ಲ ಸುರತತಿ, ಭಾಳ ಅತಿ ಚತುರನು. ಎಲ್ಲ ಸುರರ್ಲಿಂದ ಪೂಜಿತನಾದವ ಪಾದ ತಂದು. ಸುಂದರ ದೀನಮಂದಾರ, ಸುಂದರವಾಗಿ ಇದ್ದಾನೆ ದೀನಮಂದಾರನು. ಪ್ರತರ್ಧನ ನಾಮ ನಮ್ಮ ವಿಜಯ ವಿಠಲ, ಸತ್ಯವತಿ ಸೂನು, ಜಗದೊಳಗೆ ಪ್ರತಿ ಇಲ್ಲದ ದಾತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರತರ್ಧನ ನಾಮ ಅಂತ ಹೇಳ್ತಾ ಇದ್ದಾರೆ. ಪ್ರತರ್ಧನ ನಾಮ ಅಂದರೆ ಏನು? ಇದು ವಿಷ್ಣು ಸಹಸ್ರನಾಮದಾಗ ಬರುತ್ತೆ. ಯಾರಿಗೆ ಈ ಪಾಪಗಳು, ಆಮೇಲೆ ಅಸುರರು ಇಲ್ಲ ಪೀಡೆ ಕೊಡ್ತಾ ಇರ್ತಾರೋ ಅವರನ್ನೆಲ್ಲ ನಾಶನ ಮಾಡುವವನು. ಆಮೇಲೆ ಏನೇನು ನಮಗೆ ಪಾಪಗಳಿದ್ದಾವನೋ ಅದನ್ನೆಲ್ಲ ತೆಗೆದುಹಾಕೋನು. ಪ್ರತರ್ಧನ ನಾಮ ನಮ್ಮ ವಿಜಯ ವಿಠಲ, ಸತ್ಯವತಿಯ ಮಗನಾಗಿ ಈ ಜಗದೊಳಗೆ ಪ್ರತಿ ಇಲ್ಲದೆ ಮೆರೆದಿದ್ದಾನೆ ಅಂತ ಹೇಳ್ತಾರೆ. ಜ್ಞಾನಾಮಯ ಆಕಾರ ಇದ್ದವನು, ಜ್ಞಾನದಿಂದ ತುಂಬಿರುವ ರೂಪ ಹೊಂದಿದವನು. ಆಮೇಲೆ ಜ್ಞಾನ ರೂಪನಾದ ಆನಂದ ಸ್ವರೂಪಿ. ಆಮೇಲೆ ಜ್ಞಾನದಿಂದಲೇ ಭವಿಸಿದ ಪರಮ ಐಶ್ವರ್ಯವಂತ, ಜ್ಞಾನದಿಂದಲೇ ಒಲಿದು ಬಂದ ದಿವ್ಯವರ್ಣ, ಜ್ಞಾನದಿಂದಲೇ ಬಂದ ದಿವ್ಯವರ್ಣ ತಂದು. ಹಾಗೆ ಜ್ಞಾನಮಯ ತೇಜಸ್ಸು ಇದ್ದವನು, ಜ್ಞಾನದಿಂದ ಪ್ರಕಾಶಿಸುವ ತೇಜಸ್ಸು, ಜ್ಞಾನಮಯ ಶಕ್ತಿ ಇದ್ದವನು, ಜ್ಞಾನ ಸ್ವರೂಪನಾದ ಶಕ್ತಿ ಹೊಂದಿರುವವನು, ಜ್ಞಾನಮಯ ಅಂಬುದಿ, ಜ್ಞಾನದಿಂದ ತುಂಬಿರುವ ಮಹಾ ಸಮುದ್ರ ನಮ್ಮಪ್ಪ. ಜ್ಞಾನನಲ್ಲಿ ನಿತ್ಯ ತೇಲಿಯಾಡುತ್ತಾ ಇದ್ದಾನೆ. ಅಂಥ ತನ್ನ ನಾಮನ್ನು ನಾವು ನೆನೆಸಿದರೆ ಸಾಕು, ಸದಾ ನಿನಗೆ ಸಮನಾದವನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಸಮನಾದ ಮೌನಿ ವ್ರತ ಧೃತನೇ ಜ್ಞಾನ ಸುಖ ಸಾಂದ್ರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಿಶ್ಶಬ್ದ ಜ್ಞಾನ ಇದ್ದವನು, ಜ್ಞಾನ ಸುಖ ಸಾಂದ್ರ, ತೀವ್ರ ಜ್ಞಾನಾನುಭವದಿಂದ ಪರಮ ಸುಖ ಸ್ವರೂಪನಾಗಿ ಇದ್ದವನು ನಮ್ಮ ವೇದವ್ಯಾಸ ದೇವರು ಅಂಥೇಳಿ. ಕಲಿಯ ವ್ಯಾಪಾರ, ಎಲ್ಲಿ ಇದು ದ್ವಾಪರ ಯುಗದೊಳಗೆ ಈ ಕಲಿ ವ್ಯಾಪಾರ ಭಾಳ ಜಾಸ್ತಿ ಆಯಿತು ಅಂತೆ. ಗೌತಮ ಋಷಿಗಳು ಎಲ್ಲ ಇವರಿಗೆಲ್ಲ ಇದು ಕೊಟ್ಟಾಗೆ, ಶಾಪ ಕೊಟ್ಟಾಗೆ ಬ್ರಾಹ್ಮಣರಿಗೆಲ್ಲ ಜ್ಞಾನ ಇಲ್ಲಾರ್ದಾಗ ಹೋಗಲಿ ಅಂತ ಶಾಪ ಕೊಟ್ಟಿರ್ತಾರೆ. ಅವಾಗೆ ಜ್ಞಾನ ಎಲ್ಲ ಹೋದ್ಮೇಲೆ ಎಲ್ಲರಿಗೆ ಭಾಳ ಕಷ್ಟ ಆಗ್ಬಿಟ್ಟಿತ್ತು. ಅವಾಗ ಕಲಿಯ ವ್ಯಾಪಾರ ಭಾಳ ಜಾಸ್ತಿ ಆಯಿತು. ಆಗ ಧರ್ಮ ಉಳಿಲಿಲ್ಲ.
ಅಳೆದು ಹೋಗ್ತಾ ಇತ್ತು. ಸುಲಭ ಜ್ಞಾನವೆಲ್ಲ ಮಲಿನದಿಂದಲೇ ಕೆಟ್ಟು, ಸುಲಭ ಜ್ಞಾನ ಎಲ್ಲ ಕೆಟ್ಟೋಯ್ತು. ಇಳೆಯೊಳು ಉತ್ತಮ ಸಂಪ್ರದಾಯ ಉಳಿಲಿಲ್ಲ. ಅವಾಗೆ ಎಲ್ಲ ದೇವತೆಗಳು ಹೋಗಿ ಅಳಲಿದರು, ಹೋಗಿ ಬೇಡ್ಕೊಂಡ್ರು. ಈ ಜಲಜ ಸಂಭವ ಅಂದರೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಒಂದಾಗಿ ನಿಂತ್ಕೊಂಡು ಹೋಗಿ ತಲೆಬಾಗಿ, ಸ್ವಾಮಿ ನೀನು ಏನನ್ನ ಮಾಡಿ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಹೇಳಿದಾಗೆ ದೇವರು ವಿಷ್ಣುಮೂರ್ತಿ ಏನು ಮಾಡ್ತಾನೆ, ವಶಿಷ್ಠ ವಂಶದಲ್ಲಿ ಅಂದರೆ ವಶಿಷ್ಠ ಮಗನು ಶಕ್ತಿಯ ಮಗ ಪರಾಶರನ ಮಗನಾಗಿ ವಶಿಷ್ಠ ಕುಲದಲ್ಲಿ ಜನಿಸಿ ಬಲುದೈವ ಅಂತ ಹೇಳ್ತಾರೆ. ನಳಿನಾಕ್ಷ ಮಹಾ ಸಿರಿವಿಜಯ ವಿಠಲ ಬದರಿ ನಿಲಯನಾಗಿದ್ದವನು ನಿನ್ನ ಲೀಲೆಗೆ ಹೇಳಕ್ಕೆ ಇಲ್ಲ, ನಿನ್ನೆ ಲೀಲೆ ಏನಂತ ಹೇಳಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪರಾಶರನ ಉದರದಲ್ಲಿ ಪರಾಶರನ ಮಗನಾಗಿ ಹುಟ್ಟಿ 3-6 ಪುರಾಣ ವಿರಚಿಸಿ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. 6 ಸತ್ವ ಪುರಾಣಗಳು, ವಿಷ್ಣು ಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಗರುಡ ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣ ಎಂಬ 6 ಸತ್ವ ಪುರಾಣಗಳು. ಹಾಗೆ 6 ರಾಜಸ ಪುರಾಣಗಳು, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವಸ್ವತ ಪುರಾಣ, ಮಾರ್ಕಾಂಡೇಯ ಪುರಾಣ, ವಾಮನ ಪುರಾಣ, ಭವಿಷ್ಯ ಪುರಾಣ, ನರಸಿಂಹ ಪುರಾಣ ಅಂಥೇಳಿ 6 ರಾಜಸ ಪುರಾಣಗಳು. ಆಮೇಲೆ 6 ತಾಮಸ ಪುರಾಣಗಳು, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಲಿಂಗ ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ ಅಂಥೇಳಿ ಹೀಗೆ 6 ಸತ್ವ, 6 ರಾಜಸ, ತರುವಾಯ 6 ತಾಮಸ, ಇನಿತದ ಅಷ್ಟದಶವೆಂದು ಅಂದರೆ 18 ಪುರಾಣಗಳನ್ನು ಧಾರುಣಿ ತುಂಬಲು ಕರುಣದಿಂದ, ಈ ಎಲ್ಲ ಭೂಮಿ ಮೇಲೆ ಕರುಣ ಇಟ್ಟು ಎಲ್ಲರಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅಂಥೇಳಿ ಈ 18 ಪುರಾಣಗಳನ್ನು, ಅದು ಯಾವ ಥರ ಮುಕ್ತರಿಗೆ ಈ ಸತ್ವಗುಣ ಇದ್ದವರಿಗೆಲ್ಲ ಮುಕ್ತಿ ಕೊಡಬೇಕು ಅಂಥೇಳಿ ಈ ಸಾತ್ವಿಕ ಪುರಾಣಗಳು. ಹಾಗೆ ರಾಜಸ ಪುರಾಣಗಳು ನಿತ್ಯ ಸಂಸಾರಿಗಳಿಗೆ, ಅತಿಘೋರ ತಮಸಿಗಳಿಗೆ ಈ ತಾಮಸಿಕ ಪುರಾಣಗಳು. ಹೀಗೆ 3 ಪರಿ ಮಾಡಿ ಕಾರಣವೆನಿಸಿ ಪ್ರತಿಷ್ಠಿಸಿ ಮೆರೆದೆ ಕಲಿಯ ನಿವಾರಣ ಮಾಡಿದಾನೆ ಅಂಥೇಳಿ ಈ ಭಾರತಕ್ಕೆ ಒಳ್ಳೆ ನಡಿ, ಸುಜನರಿಗೆ ಜ್ಞಾನವನ್ನು ಬೋಧನೆ ಮಾಡಿ ಒಳ್ಳೆ ದಾರಿ ತೋರಿಸಿದ ದ್ವೈಪಾಯನ ಮುನಿ. ಇವರಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರು. ದ್ವೈಪಾಯನ ಅಂತಂದರೆ ದ್ವೀಪದೊಳಗೆ ಜನಿಸಿದಾತ ಅಂತ. ಕೃಷ್ಣ ವರ್ಣದಾಗೆ ಇದ್ದಾನೆ, ಕಪ್ಪು ವರ್ಣದೊಳಗೆ ಇದ್ದಾತ, ಅದಕ್ಕೆ ಕೃಷ್ಣ ದ್ವೈಪಾಯನ ಮುನಿ ಅಂತ ಕರೀತಾರೆ. ಈ 7 ಭುವನದೊಳು 6 ನಿನಗೆ ಎಣೆ, ನಿನಗೆ ಈ 14 ಲೋಕದೊಳಗೆ ಯಾರೂ ಸರಿಸಮಾನ ಇಲ್ಲ. ಕಾರುಣ್ಯ ನಿಧಿ, ಕರುಣ ತುಂಬಿದೆ ನಿನ್ನದರೊಳಗೆ. ಪುಣ್ಯ ವಿಜಯ ವಿಠಲ ಮುನಿವರೇಣ್ಯ, ಸುರರಗ್ರಗಣ್ಯ, ಸುರರೆಲ್ಲದರೊಳಗೆ ಮೊದಲಿದ್ದಾತ ಅಂದರೆ ವಿಷ್ಣುಮೂರ್ತಿ ಮೊದಲಿದ್ದಾತ. ಅದಕ್ಕೆ ವೇದವ್ಯಾಸರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದೇ ಅವತಾರ ದೇವರು ಮಾಡಿದ್ದಾರೆ ಅಂತಂದರೆ ಕೂಡ ಆ ಮೇಲಿನ ಅವತಾರಕ್ಕೆ ಇದಕ್ಕೆ ಎಲ್ಲೂ ಭೇದ ಇರೋದಿಲ್ಲ. ನಿರ್ವೀಣ್ಯ, ಆಮೇಲೆ ತಮ ಸಂಬಂಧವ ಕಳೆದು ವಿಮಲ ಜ್ಞಾನವನ್ನು, ನಮಗೊಳ್ಳೆ ಜ್ಞಾನ ಕೊಡು. ತಮಸ್ಸು ಏನಾದರೂ ಇದ್ದರೆ ಅದನ್ನು ಕಳಿ. ಆಮೇಲೆ ಅಮರರಿಗೆ ಪಾಲಿಸಿದೆ ಅಮಿತ ತೇಜಸದಿಂದ, ಅಂದರೆ ಈ ಅಮರರಿಗೆ ಯಾರ್ಯಾರು ಸತ್ವಗುಣದವರಿದ್ದಾರೋ ಅವರೆಲ್ಲರಿಗೆ ಅದೇ ಥರ ದೇವತೆಗಳಿಗೆ ತಮ ಸಂಬಂಧ ಕಳೆದು ಬಿಟ್ಟಿದ್ದಿ, ಒಳ್ಳೆ ಜ್ಞಾನ ಕೊಟ್ಟಿದ್ದಿ. ಅಮಿತ ತೇಜಸ್ಸಲಿಂದ ಒಳ್ಳೆ ಜ್ಞಾನ ಕೊಟ್ಟು ಅವ್ರನ್ನ ಪರಿಪಾಲನೆ ಮಾಡಿದ್ದೆ. ಅದೇ ಥರ ನಮಗೆ ಕೂಡ ನಮ್ಮ ಒಳಗಿದ್ದ ತಾಮಸ ಗುಣಗಳನ್ನೆಲ್ಲ ತೆಗೆದು ನಮಗೆ ಪರಿಪಾಲನೆ ಮಾಡು ಅಂತ ಕೇಳ್ಕೋಬೇಕು ನಾವೆಲ್ಲರೂ. ಕಮಂಡಲ ದಂಡಕಾಷ್ಟ ಸಮೀಚೀನವಾದ ಕರಕಮಲದಲ್ಲಿ, ಕೈಯಲ್ಲಿ ಕಮಂಡಲ ದಂಡ ಎಲ್ಲ ಹಿಡ್ಕೊಂಡಿದ್ದೀ. ಕಾಷಾಯ ಅಂಬರವಾಗಿ ಇದ್ದಿದ್ದಾತ. ಆಗಮದ ಅರ್ಥಗಳು ಶಿಷ್ಯರಿಗೆ ಹೇಳಿದ್ದಿ. ಪ್ರಮೇಯಗಳನ್ನೆಲ್ಲ ತಿಳಿಸಿ ಬಿಡಿಸಿ ಎಲ್ಲ ವೇದಗಳನ್ನೆಲ್ಲ ಶಿಷ್ಯರಿಗೆಲ್ಲ ತಿಳಿಸಿ 100 ಮಾಡಿದ ಕುಮತಿಯ ಪರಿಹರಿಸಿ, ಏನೇನು ಕುಮತಿಗಳಿರ್ತಾವೋ ಅದನ್ನೆಲ್ಲ ಪರಿಹಾರ ಮಾಡಿದ್ದಿ. ದಮಯತೆ ನಾಮ, ಯಾರಿಗೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ತೀವಲ್ಲ ಅದರ ಥರ ದಮಯತೆ ನಾಮ ವಿಜಯ ವಿಠಲನ ಅನುಪಮ ರಾಜ್ಯವನ್ನು
ಒಂದು ರಾಜ್ಯನ ಒಂದು ಕ್ರಿಮಿಲಿಂದ ಆಡಿಸಿದಾತ. ಇದು ನಮಗೆ ಹಾಡಿನಲ್ಲೂ ಬರುತ್ತೆ, ಇದರ ಕತೆ ಕೂಡ ಇದೆ. ಒಂದು ಕ್ರಿಮಿ ಬರ್ತಾ ಇದ್ರೆ ಅದು ಓಡ್ ಹೋಗ್ತಾ ಇದ್ರೆ ಎದಕ್ಕೆ ಓಡೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಕೇಳಿದಾಗೆ ಇಲ್ಲ ಹಿಂದೆ ಬಂಡಿ ಬರ್ತಾ ಇದೆ, ಅದನ್ನು ನನ್ನ ಮೇಲೆ ಗಾಳಿಗೆ ಗಾಬರಿಯಾಗಿ ಹೋಗ್ತಾ ಇದ್ದೀನಿ, ಅದು ಇದು ಅಂದರೆ ನಿನಗೆ ಈ ಜನ್ಮ ತೆಗೆದುಬಿಟ್ಟು ಬೇರೆ ಜನ್ಮ ಕೊಡ್ತೀನಿ, ಒಳ್ಳೆ ಜನ್ಮ ಅಂಥೇಳಿ ಇವರು ಹೇಳ್ತಾರೆ. ಹೇಳಿದರೆ ನನಗೆ ಯಾವ ಜನ್ಮ ಬೇಡ, ಇದು ಹಿಂದಿನ ಜನ್ಮ ಕೂಡ ನನಗೆ ನೆನಪಿದೆ, ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ, ಅದಕ್ಕೆ ಇದೇ ಜನ್ಮದೇ ಸಾಕು ಅಂದರೆ ನಿನಗೊಂದು ಒಳ್ಳೆ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ವೇದವ್ಯಾಸರು. ನನ್ನಿಂದನೇ ನನ್ನ ರಾಜ್ಯ ಇದೇ ಈ ಕ್ರಿಮಿಯಾಗಿ ಇರೋ ಕಾಲಕ್ಕೆ ನನಗೆ ರಾಜ್ಯ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಆಯಿತು ಅಂಥೇಳಿ ಆ ಕ್ರಿಮಿಲಿಂದನೇ ರಾಜ್ಯ ಆಳಿಸಿದಂಥವರು ನಮ್ಮ ವೇದವ್ಯಾಸರು. ಆ ವೇದವ್ಯಾಸರು ಅದಕ್ಕೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹಾಡಿನಾಗ ಬರುತ್ತೆ. ಅದೇ ವಿಜಯದಾಸರಲ್ಲಿ ರಾಜ್ಯವನ್ನು ಕ್ರಿಮಿಯಿಂದ ಆಳಿಸಿದ ಅಂತ ಹೇಳ್ತಾ ಇದ್ದಾರೆ. ಬಾದರಾಯಣ ಸುಖ ಕಾರಣ ಬಕುತರಿಗೆ, ಬದರಿ ಮರಗಳ ಕೆಳಗೆ ಇದ್ದ ಅದಕ್ಕೆ ಬಾದರಾಯಣ ಅಂತ ಕೂಡ ಹೆಸರಿದೆ. ಸುಖ ಕಾರಣ, ಭಕ್ತರಿಗೆ ಸುಖ ಕೊಡುವವನು. ವೇದವ್ಯಾಸನೇ ವಿಷ್ಣು, ವಿಜಯ ವಿಠ್ಠಲ ವ್ಯಾಸ. ವೇದವ್ಯಾಸನೇ ವಿಷ್ಣು ಅಂದರೆ ನಮ್ಮ ನಾರಾಯಣನೇ ವೇದವ್ಯಾಸ ದೇವರು ಅಂಥೇಳಿ ಇಲ್ಲಿ ವಿಜಯದಾಸರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಯಾರು ಈ ವೇದವ್ಯಾಸರನ್ನು ಮುನಿಗಳು ಋಷಿಗಳು ಅಂತ ಹೇಳ್ತಾರೋ, ಯಾರು ದೇವರು ಅಂತ ಅಂಬೋದಿಲ್ಲೋ ಅವರೆಲ್ಲ ರಂಧನ ತಮಸ್ಸಿಗೆ ಹೋಗ್ತಾರೆ. ಆ ಜ್ಞಾನ ತಿಳ್ಕೊಂಡು ನಾವು ಇವರೇ ಶ್ರೀ ಮಹಾವಿಷ್ಣುವೇ ವೇದವ್ಯಾಸರು ಅಂಥೇಳಿ ನಾವು ತಿಳ್ಕೋಬೇಕು ಅಂಥೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ತಮ್ಮ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ವೇದವ್ಯಾಸರ ಸುಳಾದಿಯ ಅರ್ಥ ನನ್ನ ಜೀವನ ಯುಕ್ತಿಗೆ ಎಷ್ಟು ಆಗತ್ತೇನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಮಾಡಬೇಕು. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.